ಗ್ರಾಮೀಣ ಭಾಗದ ಜನರಿಗೆ ಆಸ್ತಿ ಸಂಬಂಧಿತ ಸೇವೆಗಳಲ್ಲಿ ಮಹತ್ವದ ಬದಲಾವಣೆ. ಹೊಸ ಬಡಾವಣೆಗಳ ನಿರ್ಮಾಣಕ್ಕೆ ಅರ್ಜಿ ಸಲ್ಲಿಸೋ ಪ್ಲಾನ್ನಲ್ಲಿದ್ದೀರಾ? ಹಾಗಾದ್ರೆ ಇನ್ನು ಮುಂದೆ ಖಾತೆ ಬದಲಾವಣೆ ತುಂಬಾನೇ ಸುಲಭ. ಹಲೋ ಕರ್ನಾಟಕ, ನಮಸ್ಕಾರ. ಗ್ರಾಮೀಣ ಭಾಗದಲ್ಲಿ ಈ ಸ್ವತ್ತು ಯಾವಾಗ ಅಂತ ಯೋಚಿಸ್ತಾ ಇದ್ದಂಥ ಜನರಿಗೆ ಇಲ್ಲಿದೆ ಒಂದು ಸಂತೋಷದ ಸುದ್ದಿ. ರಾಜ್ಯದ ಗ್ರಾಮೀಣ ಭಾಗದ ಜನರಿಗೆ ಆಸ್ತಿ ಸಂಬಂಧಿತ ಸೇವೆಗಳನ್ನ ಮತ್ತಷ್ಟು ಸರಳಗೊಳಿಸುವಂತಹ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಈ ಸ್ವತ್ತು 2.0 ತಂತ್ರಾಂಶದಲ್ಲಿ ಮಹತ್ವದ ಬದಲಾವಣೆಗಳನ್ನ ತಂದಿದೆ. ಇನ್ನು ಮುಂದೆ ಹೊಸ ಬಡಾವಣೆಗಳು, ಅಪಾರ್ಟ್ಮೆಂಟ್ಗಳು ಹಾಗೆ ಖಾತೆ ಬದಲಾವಣೆಗೆ ಸಂಬಂಧಪಟ್ಟಂತಹ ಪ್ರಕ್ರಿಯೆಗಳು ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ಸುಲಭವಾಗಿ ನಡೆಯಲಿದೆ. ಇಷ್ಟು ದಿನ ಆಸ್ತಿ ಸಂಬಂಧಿತ ಕೆಲಸಗಳಿಗಾಗಿ ತಾಲೂಕು ಅಥವಾ ಜಿಲ್ಲಾ ಕಚೇರಿಗಳಿಗೆ ಅಲೆದಾಡಬೇಕಾಗಿತ್ತು. ಎಷ್ಟೇ ಅಲೆದಾಡಿದ್ರೂ ಕೆಲಸಗಳು ಕೆಲವೊಮ್ಮೆ ತುಂಬಾನೇ ತಡವಾಗ್ತಾ ಇತ್ತು. ಆದ್ರೆ ಈಗ ಆ ಚಿಂತೆನೇ ಬೇಡ. ಇನ್ನು ಮುಂದೆ ಹೊಸ ಬಡಾವಣೆಗಳಿಗೆ ಅನುಮೋದನೆ ಪಡೆಯೋದಕ್ಕೆ, ಹೊಸ ಬಡಾವಣೆಗಳ ನಿರ್ಮಾಣಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಹೊಸ ಬಡಾವಣೆಗಳ ನಿರ್ಮಾಣಕ್ಕೆ ಇದುವರೆಗೆ ಸಲ್ಲಿಕೆಯಾದ 2238 ಅರ್ಜಿಗಳಲ್ಲಿ 998 ಹೊಸ ಬಡಾವಣೆಗಳಿಗೆ ಪಂಚಾಯಿತಿ ಹಂತದಲ್ಲೇ ಅನುಮೋದನೆಯನ್ನ ನೀಡಲಾಗಿದೆ. ಜೊತೆಗೆ ಖಾತೆ ಬದಲಾವಣೆ ಮಾಡಿಕೊಳ್ಳುವುದು ಕೂಡ ಸುಲಭವಾಗಲಿದೆ. ಹೇಗಪ್ಪ ಅಂದ್ರೆ ನಮೂನೆ 11B ಖಾತೆಗಳನ್ನ ನಮೂನೆ 11A ಖಾತೆಗಳಾಗಿ ಪರಿವರ್ತನೆ ಮಾಡಿಕೊಳ್ಳುವುದಕ್ಕೆ ಗ್ರಾಮ ಪಂಚಾಯಿತಿ ಹಂತದಲ್ಲೇ ಅರ್ಜಿಯನ್ನ ಸಲ್ಲಿಸಬಹುದು. ಬಡಾವಣೆಗಳ ಜೊತೆಗೆ ಹೊಸ ಅಪಾರ್ಟ್ಮೆಂಟ್ಗಳಿಗೂ ಅಥವಾ ಬಹುಮಹಡಿ ಕಟ್ಟಡಗಳಿಗೂ ಅರ್ಜಿಗಳನ್ನ ಸಲ್ಲಿಸೋದಕ್ಕೆ ಇನ್ನು ಮುಂದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೇ ಅವಕಾಶ ಸಿಗುತ್ತೆ. ಈ ಸ್ವತ್ತು ತಂತ್ರಾಂಶದ ಸಿಟಿಸನ್ ಇಂಟರ್ಫೇಸ್ ಮೂಲಕ ಅರ್ಜಿ ಸಲ್ಲಿಸುವಾಗ ಗುಂಟೆ ಮತ್ತು ಸೆಂಟ್ಗಳಲ್ಲಿರುವ ವಿಸ್ತೀರ್ಣವನ್ನ ಚದರ ಮೀಟರ್ಗಳಿಗೆ ಪರಿವರ್ತಿಸಿ ಸುಲಭವಾಗಿ ಅರ್ಜಿ ಸಲ್ಲಿಸೋಕೆ ಅವಕಾಶ ಮಾಡಿಕೊಡಲಾಗಿದೆ. ಆನ್ಲೈನ್ ನಲ್ಲಿ ಸಲ್ಲಿಕೆಯಾದಂತಹ ಅರ್ಜಿಗಳನ್ನ ನಿಗದಿತ ಕಾಲಮಿತಿಯೊಳಗೆ ಪರಿಶೀಲಿಸಿ ವಿತರಿಸುವುದಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. ತಂತ್ರಾಂಶದ ಮೂಲಕ ಋಣಭಾರ ಪ್ರಮಾಣ ಪತ್ರ ಅಂದ್ರೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅನ್ನ ಸಲ್ಲಿಸುವಾಗ ಎದುರಾಗ್ತಾ ಇದ್ದಂತಹ ಟೆಕ್ನಿಕಲ್ ಇಶ್ಯೂಸ್ ಗಳು ಕೂಡ ಈಗ ಕಂಪ್ಲೀಟ್ ಆಗಿ ಬಗೆಹರಿಸಲಾಗಿದೆ. ಬದಲಾವಣೆಗಳಿಂದಾಗಿ ಸಾರ್ವಜನಿಕರು ಆಸ್ತಿ ಸಂಬಂಧಿತ ಕೆಲಸಗಳಿಗಾಗಿ ತಾಲೂಕು ಅಥವಾ ಜಿಲ್ಲಾ ಕಚೇರಿಗಳಿಗೆ ಅಲಿಯೋದು ತಪ್ಪುತ್ತೆ. ಮತ್ತೆ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ನೇರವಾಗಿ ಮಾಲೀಕರೇ ಅರ್ಜಿ ಸಲ್ಲಿಸೋದ್ರಿಂದ ಆಸ್ತಿ ದಾಖಲೆಗಳಲ್ಲಿ ವಂಚನೆಯನ್ನ ತಡೆಗಟ್ಟಬಹುದು ಎನ್ನುವ ಉದ್ದೇಶದಿಂದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಈ ಆನ್ಲೈನ್ ವ್ಯವಸ್ಥೆಯನ್ನ ಜಾರಿಗೆ ತಂದಿದ್ದಾರೆ. ಇದರಿಂದ ನಾಗರಿಕರಿಗೆ ವೇಗದ ಸೇವೆ ಸಿಗುತ್ತೆ. ಹಾಗಿದ್ರೆ ಆಸ್ತಿ ಅನುಮೋದನೆ ಪಡ್ಕೊಳ್ಳೋಕೆ ನಾಗರಿಕರು ಈ ಸ್ವತ್ತು .karnataka.government.in ಈ ಒಂದು ತಂತ್ರಾಂಶದ ಮೂಲಕ ಅಂದ್ರೆ ವೆಬ್ಸೈಟ್ ನ ಮೂಲಕ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಿದ ನಂತರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂದ್ರೆ PDO ಆಸ್ತಿಯ ಅಧಿಕೃತತೆಯನ್ನ ಪರಿಶೀಲನೆ ಮಾಡ್ತಾರೆ. ನಂತರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತೆ PDO ಡಿಜಿಟಲ್ ಸಹಿಯೊಂದಿಗೆ ನಮೂನೆ 9 ಮತ್ತು 11A ಅನ್ನ ವಿತರಣೆ ಮಾಡ್ತಾರೆ. ನೆನ್ಪಿರ್ಲಿ, ಅರ್ಜಿ ಸಲ್ಲಿಸುವುದಕ್ಕೆ ಆಸ್ತಿಯ ಹಳೆಯ ದಾಖಲೆಗಳು ಅಂದ್ರೆ ಮಾರಾಟದ ಪತ್ರ ಅಥವಾ ಕ್ರಯ ಪತ್ರ ಬೇಕಾಗತ್ತೆ. ಜೊತೆಗೆ ಹಳೆಯ ತೆರಿಗೆ ರಸೀದಿ, ಆಸ್ತಿಯ ನಕ್ಷೆ, ಆಸ್ತಿ ಇರುವ ಸ್ಥಳದ ಫೋಟೋ ಬೇಕಾಗತ್ತೆ. ಇನ್ನು ಹೆಚ್ಚಿನ ಮಾಹಿತಿ ಮತ್ತು ನೆರವು ಬೇಕು ಅಂತಂದ್ರೆ ಸಹಾಯವಾಣಿ ನಂಬರ್ 9483476000 ಈ ನಂಬರ್ಗೆ ಕರೆ ಮಾಡಬಹುದು. ಗ್ರಾಮೀಣ ಭಾಗದ ಜನರು ಈ ಡಿಜಿಟಲ್ ಸೌಲಭ್ಯದ ಸದುಪಯೋಗ ಪಡಿಸಿಕೊಳ್ಳಬೇಕು ಮತ್ತು ತಮ್ಮ ಆಸ್ತಿ ದಾಖಲೆಗಳನ್ನ ಕಾನೂನುಬದ್ಧವಾಗಿ ಈ ಸ್ವತ್ತು ಪೋರ್ಟಲ್ ನಲ್ಲಿ ಅಪ್ಡೇಟ್ ಮಾಡಿಕೊಳ್ಳಬೇಕು. ಇದು ಕಡ್ಡಾಯ ಅಂತ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ತಿಳಿಸಿದೆ. ಈ ಒಂದು ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಮತ್ತಷ್ಟು ಜನರಿಗೆ ವಿಡಿಯೋ ತಲುಪಲಿ ಅಂತ ಹೇಳಿ ವಿಡಿಯೋವನ್ನ ಶೇರ್ ಮಾಡಿ. ಮತ್ತಷ್ಟು ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಕಿರಣ ವಾಹಿನಿ.